ಸಮಸ್ತ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರಿಂದ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ವಶೀಕರಣ ತಂತ್ರವೊಂದನ್ನು ತಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಒಂದೇ ಒಂದು ಕರೆ ಮಾಡಿ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಒಂದು ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ತಮಗೆ ನಾವು ಮಾಡಿಕೊಡ್ತೇವೆ. ಹಾಗಾದರೆ ಈ ತಂತ್ರವನ್ನು ಯಾವ ರೀತಿ ಮಾಡೋದಪ್ಪ ಅಂತ ಹೇಳಿ ಪೂರ್ಣದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಬನ್ನಿ. ಮೊದಲನೇದಾಗಿ ವೀಕ್ಷಕರಿಗೆ ಒಂದು ತಂತ್ರವನ್ನು ಮಾಡೋದಕ್ಕೆ ಸಿದ್ಧಿ ಅಂತಕ್ಕಂಥದ್ದು ಬೇಕಾಗ್ತದೆ. ಏನಪ್ಪ ಇದು ಸಿದ್ಧಿ, ಎಲ್ಲೂ ಸಿಗ್ತದಪ್ಪ ಅಂದರೆ, ಸಿದ್ಧಿ ಅಂದರೆ ಶಕ್ತಿ, ಸಿದ್ಧಿ ಅಂದರೆ ನಾವು ಚೈತನ್ಯವನ್ನು ಇಟ್ಕೊಳ್ಳುವಂಥದ್ದು. ಅಂದರೆ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ನೆರವೇರಬೇಕು ಅಂದರೆ ದೇವರ ಕೃಪಾ ಆಶೀರ್ವಾದಗಳು ನಮಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಅದನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧಿ ಅಂತ ಹೇಳಿ ಮಾಡ್ತೀವಿ. ಈ ಹಿಂದೆ ನಿಮಗೆ ಉದಾಹರಣೆ ಕೊಡಬೇಕಂದ್ರೆ ರಾಮಕೋಟಿ ಅಂತ ಬರೀತಾ ಇದ್ರು. ರಾಮಕೋಟಿ ಅಂದರೆ ರಾಮನ ಹೆಸರು ಶ್ರೀರಾಮ, ಜಯರಾಮ, ಜಯ ಜಯ ರಾಮ ಅಂತ ಹೇಳಿ 1000 ಕೋಟಿಗಟ್ಟಲೆ ಬಾರಿ ಒಂದು ಪುಸ್ತಕದಲ್ಲಿ ಪೆನ್ನಿನ ಮುಖಾಂತರದಲ್ಲಿ ಬರೆದು ಆ ರಾಮನ ಆಶೀರ್ವಾದ, ಕೃಪಾ ಆಶೀರ್ವಾದವನ್ನು ರಾಮಕೋಟಿಯನ್ನು ಬರೆಯುವ ಮುಖಾಂತರದಲ್ಲಿ ಸಿದ್ಧಿಯನ್ನು ಪಡಿಸ್ಕೊಳ್ತಾ ಇದ್ರು. ಅದೇ ಮೂಲಕವಾಗಿ ಈ ಒಂದು ವಶೀಕರಣಕ್ಕೆ ಕೂಡ ಸಿದ್ಧಿಯನ್ನು ಪಡ್ಕೊಳ್ಬೇಕಾಗ್ತದೆ. ಸಿದ್ಧಿಯನ್ನು ಪಡೆದುಕೊಂಡು ಕೇವಲ 3 ದಿನದಲ್ಲಿ ವಶೀಕರಣವನ್ನು ಮಾಡಿಕೊಳ್ಳುವುದಾಗ್ತದೆ ವೀಕ್ಷಕರೇ. ಆಯಿತಾ? ಅದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ಪೂರ್ಣದಲ್ಲಿ ನೋಡಿ, ಈಗ ಏನು ಹಾಳೆ ಕಾಣಿಸ್ತಾ ಇದೆ ನಿಮ್ಮ ಮುಂದೆ, ಈ ರೀತಿಯಾಗಿರ್ತಕ್ಕಂತಹ ಬಿಳಿಯಾಗಿರ್ತಕ್ಕಂತಹ ಒಂದು ಹಾಳೆ, ಇದು ನಮಗೆ ಸಾಮಾನ್ಯವಾಗಿ ಜೆರಾಕ್ಸ್ ಮಾಡೋದಕ್ಕೆ ಈ ಥರ ಅಂಗಡಿಗಳಲ್ಲಿ ಲಭ್ಯವಾಗಿರ್ತದೆ. ಈ ರೀತಿಯ ಹಾಳೆಯನ್ನು ತೆಗೆದುಕೊಳ್ಳಿ. ಬಹಳ ಮುಖ್ಯವಾಗಿ ವಿಚಾರವನ್ನು ನೆನಪಿಟ್ಟುಕೊಳ್ಳಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತಂತ್ರಗಳನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನೀವು ಈ ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ ಒಂದು ಹಾಳೆಯ ಮೇಲೆ, ಬಿಳಿಯ ಹಾಳೆಯ ಮೇಲೆ ಬರೆದುಕೊಂಡು ಸಿದ್ಧಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಸಿದ್ಧಿಯನ್ನು ಮಾಡಿಕೊಂಡ ನಂತರದಲ್ಲಿ ಈ ತಂತ್ರ ಪ್ರಯೋಗವನ್ನು ಅತಿ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಹೇಗಪ್ಪ ತಂತ್ರ ಪ್ರಯೋಗವನ್ನು ಮಾಡೋದು ಅಂತ ನೋಡೋದಾದರೆ, ವಿಶೇಷವಾಗಿ ಈ ರೀತಿಯಾಗಿರ್ತಕ್ಕಂಥ ಹಾಳೆಯನ್ನು ತೆಗೆದುಕೊಂಡು ಹಾಳೆಯ ಮೇಲೆ ಈ ಮಂತ್ರವನ್ನು ಬರೆಯಿರಿ. 1, ಆಯಿತಾ? ಲೆಕ್ಕ ಇಟ್ಕೊಳ್ಳಿ ಎಷ್ಟು ಸರಿ ಬರೀತೀರಿ ಅಂತ ಹೇಳಿ. ಓಂ ಚಾಮುಂಡಾಯೇ ವಶ್ಯಂ ಮಮ ಸ್ತ್ರೀ ಮಮ ಪ್ರಾಪ್ತಿಕರೋಮಿ ಅಂತ ಹೇಳಿ ಈ ಮಂತ್ರವನ್ನು ಬರೆದುಕೊಳ್ಳಿ. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಓಂ ಚಾಮುಂಡಾಯೇ ವಶ್ಯಂ ಮಮ ಸ್ತ್ರೀ ಮಮ ಪ್ರಾಪ್ತಿಕರೋಮಿ ಅಂತ ಹೇಳಿ 108 ಬಾರಿ ನೀವು ಅದನ್ನು ಬರಿತಾ ಹೋಗಬೇಕಾಗ್ತದೆ. ಈ ರೀತಿಯಾಗಿ 2-3 ಹಾಳೆ ಆದರೂ ಪರವಾಗಿಲ್ಲ, ಆ ರೀತಿಯಾಗಿ ಬರೆದುಕೊಳ್ಳಿ. ಬರೆದಾದ ನಂತರದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಹಾಳೆಯ ಮೇಲೆ ಒಂದು ಸ್ವಲ್ಪ ಕುಂಕುಮವನ್ನು ಹಾಕಿ ಓಂ ಚೌಡಿಯೇ ನಮಃ, ಓಂ ಚೌಡಿಯೇ ನಮಃ, ಓಂ ಚೌಡಿಯೇ ನಮಃ ಅಂತ ಹೇಳಿ ಅರಶಿನವನ್ನು ಕೂಡ ಹೀಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗ್ತದೆ. ಆಯಿತಾ? ಈ ರೀತಿಯಾಗಿ ಬರೆದ ನಂತರದಲ್ಲಿ ನೀವು ಬರಿಬೇಕಾದ್ರೆ ಸುಮ್ಮನೆ ಯಾವುದೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಬರೆಯುವಂಥದ್ದಲ್ಲ. ಆ ಸ್ತ್ರೀಯನ್ನು ಮನಸ್ಸಿನಲ್ಲಿ, ಆ ಸ್ತ್ರೀಯ ಆ ಪುರುಷನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ದೇಹ, ಅವರ ಮನಸ್ಸು, ಅವರ ಬುದ್ಧಿ ಪೂರ್ತಿಯಾಗಿ ನಮಗೆ ಆಕರ್ಷಣೆ ಆಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರದಲ್ಲಿ ಈ ರೀತಿಯಾಗಿ ಬರೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ಒಂದು ಅರಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಡಿ. ಓಂ ಚೌಡಿಯೇ ನಮಃ, ಓಂ ಚೌಡಿಯೇ ನಮಃ, ಓಂ ಚೌಡಿಯೇ ನಮಃ, ಓಂ ಚೌಡಿಯೇ ನಮಃ ಅಂತ ಹೇಳಿ 11 ಬಾರಿ ಜಪವನ್ನು ಮಾಡಿಕೊಳ್ಳಿ. ಜಪವನ್ನು ಮಾಡಿಕೊಂಡ ನಂತರದಲ್ಲಿ ನೀವೇನು ಮಾಡಬೇಕು, ಆ ಸ್ತ್ರೀಯ ಹೆಸರನ್ನು ಜೋರಾಗಿ 3 ಬಾರಿ ಹೇಳಬೇಕು, ಜೋರಾಗಿ. ಇದನ್ನು ಯಾರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮಾಡ್ಕೊಳ್ಳೋದು ಬಹಳ ಉತ್ತಮವಾಗಿರ್ತಕ್ಕಂತಹ ವಿಷಯ ಆಗಿರ್ತದೆ. ಆ ರೀತಿಯಾಗಿ ಆ ತಂತ್ರ ಪ್ರಯೋಗವನ್ನು ಮಾಡಿದ ನಂತರದಲ್ಲಿ ಈ ಹಾಳೆಯನ್ನು ನೀವು ವಿಶೇಷವಾಗಿರ್ತಕ್ಕಂಥ ಅಗ್ನಿಗೆ ಆಹುತಿಯನ್ನು ನೀಡಬೇಕು. ಅಗ್ನಿಗೆ ಆಹುತಿಯನ್ನು ನೋಡಿ, ಇಲ್ಲಿ ಬೆಂಕಿ ಏನು ಉರಿತಾ ಇದೆಯಲ್ಲ, ಈ ರೀತಿಯಾಗಿ ಸಂಪೂರ್ಣವಾಗಿ ಆ ಹಾಳೆಗಳು, 1 ಹಾಳೆ, 2 ಹಾಳೆ, 3 ಹಾಳೆ ಆಗಿರ್ಬೋದು, ಆ 3 ಹಾಳೆಯನ್ನು ಸಂಪೂರ್ಣವಾಗಿ ಸುಡಬೇಕಾಗ್ತದೆ. ಆಯಿತಾ? ಸುಟ್ಟ ನಂತರದಲ್ಲಿ ಸಿಗುವಂತಹ ಭಸ್ಮ ಏನಿರ್ತದಲ್ಲ, ಆ ಭಸ್ಮವನ್ನು ಪೂರ್ತಿಯಾಗಿ ತೆಗೆದುಕೊಂಡು ಹೋಗಿ ಆ ಸ್ತ್ರೀ ಓಡಾಡುವಂತಹ ಜಾಗ ಆಗಿರ್ಬೋದು, ಆ ಸ್ತ್ರೀ ಇರುವಂತಹ ಮನೆ ಆಗಿರ್ಬೋದು, ಆ ಸುತ್ತಮುತ್ತಲಿನಲ್ಲಿ ಆ ಭಸ್ಮವನ್ನು ಹಾಕ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ಕೂಡ ಆ ಸ್ತ್ರೀ ಕೇವಲ 3 ಗಂಟೆ ಒಳಭಾಗದಲ್ಲಿ ನಿಮಗೆ ವಶೀಕರಣ ಆಗ್ತಾರೆ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಂತ್ರವನ್ನು
ತಂತ್ರವನ್ನು ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕರೆ ಮಾಡಿ. ಅತಿ ಶೀಘ್ರದಲ್ಲಿ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭ ಆಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.